ಓಟ್ ಕೇಳಕ್ ಬಂದ್ರೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಅವ್ನು ಯಾವನೇ ಆಗಿರ್ಬೋದು. ಮೊದಲೇ ಸರ್ಕಾರ ಆಟೋದವ್ರು ಕಂಡ್ರೆ ಆಗ್ತಾನೆ ಇಲ್ಲ ಸರ್ಕಾರದವ್ರಿಗೆ. ರಾಜಕೀಯದವ್ರು ಯಾರು ಬಂದ್ರೇನು ಎಲ್ಲ ಅಷ್ಟೇ ಬರಗಂಟ ಒಂಥರ ಮಾತಾಡ್ತಾರೆ, ಬಂದ್ಮೇಲೆ ಒಂಥರ ಇರ್ತಾರೆ. ಕೊನೆಗೂ ಆಟೋ ಡ್ರೈವರ್ಗಳನ್ನ ಬೀದಿಗೆ ತಂದು ಬಿಸಾಕ್ಬಿಟ್ರು. ಎಲ್ರಿಗೂ ಫ್ರೀ ಭಾಗ್ಯಗಳು ಕೊಟ್ರು, ನಮ್ಗೆ ಫುಟ್ಪಾತ್ ಭಾಗ್ಯ ಕೊಟ್ಬಿಟ್ರು. ಬಿಜೆಪಿ ಇದ್ದಾಗಲೂ ಬೀದಿ ಬಿದ್ದಿದ್ದು, ಕಾಂಗ್ರೆಸ್ನವ್ರು ಬಂದ್ಮೇಲೆ ಬೀದಿಗೆ ಬಿದ್ದಿದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನು ಮಾತಾಡೋಣ ಏನು ಬಿಡೋಣ, ಅದೇ ಗ್ಯಾಸ್ ಈಗ ತುಂಬ ಕಷ್ಟ ಆಗಿರೋದು. ಒಂದೊಂದು ದಿನ ಕಾಯಬೇಕು, ಅರ್ಧ ದಿನ ಇಲ್ಲೇ ಹೊಂಟಾಯ್ತದೆ. ಗ್ಯಾಸ್ ಹಾಕ್ಸಕ್ಕೆ ಬರ್ತೀವಿ, ಅರ್ಧ ದಿನ ಇಲ್ಲೇ ಹೋಯ್ತದೆ. ಇನ್ನು ಅರ್ಧ ದಿನದಲ್ಲಿ ಏನು ದುಡಿಯೋಕ್ಕಾಯ್ತದೆ? ಅದು ರೈಟ್ ಬೇರೆ ಜಾಸ್ತಿ ಮಾಡಿಕ್ಕವ್ರೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೈಟು. ಇಲ್ಲಿ 90 ರೂಪಾಯಿ ಇದ್ರೆ ಇನ್ನೊಂದು ತಗೋರು 100, 105 ಮಾಡಿಕ್ಕವ್ರೆ. ಬಡವ್ರಿಗಂತೂ ಜೀವನ ಮಾಡೋದಂತೂ ಆಟೋ ಡ್ರೈವರ್ಗಳು ತುಂಬ ಪ್ರಾಬ್ಲಮ್ ಆಗೈತೆ ಈಗ. ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂದರೆ ತಿರುಗಿ ಸ್ಕೂಲ್ಗಳು ಸ್ಟಾರ್ಟ್ ಆಯ್ತವೆ. ಇನ್ನು ಅವ್ರಿಗೆಲ್ಲ ಇನ್ನೊಂದು ತಿಂಗಳು ಹೋಯ್ತು ಅಂದರೆ ಈ ಸ್ಕೂಲ್ಗಳು ಸ್ಟಾರ್ಟ್ ಆಯಿತು. ಅವ್ರಿಗೆ ಬಟ್ಟೆ ಬರಿ ಅವ್ರಿಗೆಲ್ಲ ಡೊನೇಷನು ಅವ್ರಿಗೆಲ್ಲ ಕೊಡಬೇಕು. ತುಂಬ ಪ್ರಾಬ್ಲಮ್ ಇದೆ ಆಟೋ ಜೀವನ ಸಿಕ್ಕಾಬಿಟ್ಟು. ಯಾರು ರಾಜಕೀಯದವ್ರು ಯಾರು ಬಂದ್ರೇನು ಎಲ್ಲ ಅಷ್ಟೇ ಬರಗಂಟ ಒಂಥರ ಮಾತಾಡ್ತಾರೆ, ಬಂದಮೇಲೆ ಒಂಥರ ಇರ್ತಾರೆ. ಬರಗಂಟ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಬಂದಮೇಲೆ ಒಂಥರ. ಅದೇ ನಮ್ಮದೇನು, ನಮಗೆ ಬಡವ್ರಿಗೆ ಏನು ಬೇಕು ಅದನ್ನು ಹೆಲ್ಪ್ ಮಾಡಿದ್ರೆ ಸಾಕು. ಬಡವ್ರನ್ನ ಗುರುತಿಸ್ಬೇಕು, ಯಾವುದೇ ಪಕ್ಷ ಬರಲಿ ಬಡವ್ರನ್ನ ಗುರುತಿಸ್ಬೇಕು ಅಷ್ಟೇ. ಈಗ ಪ್ರಪಂಚದಲ್ಲಿ ಇದರಲ್ಲಿ ಎಲ್ಲ ಗೊತ್ತಾಗುತ್ತದೆ, ಯಾರು ಶ್ರೀಮಂತರು ಯಾರು ಬಡವರು ಅಂತ ಪಕ್ಕ ಗೊತ್ತಾಯ್ತದೆ ತಾನೆ. ಇವಾಗ ಯಾರಿಗೆ ಆಸ್ತಿ ಅದ, ಯಾರಿಗೆ ಆಸ್ತಿ ಇಲ್ಲ, ಯಾರಿಗೆ ಮನೆ ಇಲ್ಲ ಅನ್ನೋದು ಆಧಾರ್ ಕಾರ್ಡ್ ನೋಡಿದ್ರೆ ಸಾಕು, ಎಲ್ಲರಿಗೂ ಗೊತ್ತಾಗೋಯ್ತದೆ ಈಗ. ಅಂತೆ ಅದರಲ್ಲಿ ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಕು. ಬಡವರು ಈಗ ಈ ಸರ್ಕಾರ ಎಲ್ಲ ಕಾರ್ಮಿಕರಿಗೂ ಇವ್ರಿಗೆ ಅಂತ ಎಷ್ಟೊಂದು ಯೋಜನೆಗಳನ್ನ ತಗೊಂಬಂದ್ರೆ, ಅದಕ್ಕೆ ನಿಮ್ಮ ಆಟೋ ಅಸೋಸಿಯೇಷನ್ ನಿಮ್ಮ ಆಟೋದವ್ರಿಗೆ ಏನಾದರೂ ತರಬೇಕು ಅಂದಕ್ಕೆ ಹೌದು ಬೇಕು ಯಾವ ಥರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ರಾಜಕೀಯದಿಂದ? ಅದೇ ಈಗ ಗ್ಯಾಸ್ ರೈಟ್ ಕಮ್ಮಿ ಮಾಡಬೇಕು. ಆಲ್ರೆಡಿ ಈಗ ಎಲ್ಲ ಇದಕ್ಕೂ ಗ್ಯಾಸ್ ಬರೋ ಥರ ಮಾಡಬೇಕು. ಯಾಕೆ ಗ್ಯಾಸ್ಗೋಸ್ಕರ ಎಲ್ಲ ಒಂದೊಂದು ಏರಿಯಾ ಬಿಟ್ಟು ಒಂದೊಂದು ಏರಿಯಾಗೆ ಬರ್ತಾರೆ. ಹಾಗೆ ಈಗ ಮೊದಲ ಥರ ಎಲ್ಲ ಥರ ಸಿಕ್ಕೋ ಥರ ಮಾಡಬೇಕು. ಆಮೇಲೆ ರೈಟ್ ಏನಿದೆ ಗೌರ್ಮೆಂಟ್ ರೈಟು, ಆ ರೈಟಿಗೆ ಮಾಡಬೇಕು. ಇವರು ಒಬ್ಬೊಬ್ರು ಅವ್ರವ್ರು ಇಷ್ಟ ಬಂದಾಗೆ ಹಾಕೊತಾರೆ. ಈಗ ಸೆಕೆಂಡ್ ಸ್ಟೇಜಲ್ಲಿ 105 ರೂಪಾಯಿ ಹಾಕವ್ರೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಅಲ್ಲೇ 2-3 ಅವೇ, ಆದರೆ ಇಲ್ಲಿ ಕಮ್ಮಿ ಅಲ್ಲ 15 ಅಂತ ಇಲ್ಲಿಗೆ ಬಂದಿದ್ದೀವಿ. ಹಂಗಾಗಿ ಅದನ್ನೇ ಗೌರ್ಮೆಂಟ್ ಸರ್ಕಾರ ಇದೊಂದನ್ನು ಮಾಡಿಕೊಡ್ಬೇಕು. ಗಾಡಿ ಅದೇ ಹಿಂಗೆ 65 ದಿನ ಗ್ಯಾಸ್ ಇಲ್ಲದೆ ನಿಲ್ಸಿದ್ದೀವಿ. ಈಗ ಗ್ಯಾಸ್ ಹಾಕ್ತಾರಂದ್ರೆ ಈಗ ಗ್ಯಾಸು ಫುಲ್ ಗಾಡಿ ಮೇಲೆ ನಿಲ್ಸೋಕ್ಕೂ ಆಗಲ್ಲ. ಯಾಕಂದರೆ ಯಾರು ಥ್ರೂ ಮಾಡ್ತಾರೆ ಆ ಟೈಮಲ್ಲಿ? ಅಲ್ಲಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಆಯ್ತದೆ. 8 ಕಿಲೋಮೀಟ್ರ್ ಥ್ರೂ ಮಾಡಿಕೊಡ್ತಾರೆ. ಪಾಪ ಅವ್ರವ್ರ ಕಷ್ಟ ಅವ್ರಿಗಿರುತ್ತೆ. ಹಂಗಾಗಿ ರಿಸರ್ವ್ ಬರ್ತಾ ನಿಲ್ಲಿಸ್ತೀವಿ. ಎಲ್ಲ ಹಾಕ್ತಾರೆ ಅಂತ ಕೇಳ್ಕೊಂಡು ಫೋನ್ ಮಾಡಿ ಹೇಳಿದಾಗ ಎತ್ಕೊಂಬರ್ತೀವಿ. ಮಾಡ್ತಾರೆ, ಮಾಡಬೇಕು, ಮಾಡ್ಕೊಳ್ಬೇಕು. ಇದೆ ಒಗ್ಗಟ್ಟಿದೆ, ಏನಿಲ್ಲ ಅಂಥದ್ದೇನಿಲ್ಲ. ಯಾರು ಹೆಲ್ಪ್ ಮಾಡ್ತಾರೆ. ಹಿಂಗೆ ಆಗಿದೆ ಅಂದರೆ ಬಂದು ಹೆಲ್ಪ್ ಮಾಡ್ತಾರೆ. ಯಾರು ಮಾಡೇ ಮಾಡ್ತಾರೆ. ಈಗ ರೋಡಲ್ಲಿ ಹೋಗೋರು ಆದ್ರೆ ಆಗಲಿ ಒಂಚೂರು ಎಷ್ಟೋ ಜನ ಗ್ಯಾಸ್ ಖಾಲಿ ಮಾಡಿ ನಿಲ್ಸ್ಕೊಂಡಿರ್ತಾರೆ, ಅವಾಗೆಲ್ಲ ಥ್ರೂ ಮಾಡಿಕೊಡ್ತಾರೆ. ಈಗ ಎಲ್ಲ ಪಕ್ಷ ಒಂದೇ ಅಂತ ಹೇಳ್ತಿರಲ್ಲ, ಯಾರಾದರೂ ಚೆನ್ನಾಗಿರೋರು ಹೊಸಬ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಸಪೋರ್ಟ್ ಮಾಡ್ತೀರಾ, ಹೆಲ್ಪ್ ಮಾಡ್ತೀನಿ ಅಂದರೆ? ಏನು ಈಗ ನಿಂತ್ಕೊಂಡ್ರೆ ಅದೇ ಒಳ್ಳೆ ಜನ ನೋಡಿ ಗುರುತಿಸಿ ಇಂಡಿಪೆಂಡೆಂಟ್ ಅವ್ರನ್ನ ನೋಡಿ ಆರಿಸ್ಬೇಕು ಅಷ್ಟೇ. ಜನಗಳನ್ನ ಅರ್ಥ ಮಾಡ್ಕೋಬೇಕು. ಅದು ಯಾರು ಮಾಡ್ತಾರೆ ಯಾರು ಇಲ್ಲ ಅನ್ನೋದನ್ನ ಗುರುತಿಸಿ ಓಟ್ ಹಾಕ್ಬೇಕು. ಈಗ ಬಗ್ಗೆ ಅಂತಂದರೆ ಭಾಳ ತೊಂದರೆ ಆಗಿದೆ ಇವಾಗ. ಎಲ್ಲ ಬಂಕ್ಗಳಲ್ಲೂ ಏನಾಗಿದೆ ಅಂತಂದರೆ ಇವಾಗ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಈ ರೀತಿ ಜಾಸ್ತಿ ತಗೊತಾ ಇದ್ದಾರೆ. LPG ಅವ್ರಿಗಂತೂ ಭಾಳ ತೊಂದರೆ ಇವಾಗ ಆಟೋ ಡ್ರೈವರ್ಗಳಿಗೆ. ಮೊದಲೇ ಸರ್ಕಾರ ಆಟೋದವ್ರು ಕಂಡ್ರೆ ಆಗ್ತಾನೆ ಇಲ್ಲ ಸರ್ಕಾರದವ್ರಿಗೆ. ಒಂದು 2 ವೀಲರ್ ಬ್ಯಾನ್ ಮಾಡಲಿಲ್ಲ, ಒಂದು ವೈಟ್ ಬೋರ್ಡ್ ಬ್ಯಾನ್ ಮಾಡಲಿಲ್ಲ, ಏನಿಲ್ಲ. ಸರ್ಕಾರ ಏನು ಮಾಡಿದೆ, ಎಲ್ಲನೂ ತಿಕ್ಕೆ ಸಿಗಾಕೊಂಡಿದೆ ಕೂತಿದೆ. ಆಟೋ ಡ್ರೈವರ್ಗಳು ಕಷ್ಟ ಇವತ್ತು ನೋಡೋಕ್ಕಾಗ್ತಾಯಿಲ್ಲ. ಅಂಥಲ್ಲ ಯಾರೋ ದಾನಿಗಳು ಬಂದು 1,000 2,000 ಕೊಟ್ಟರೆ ಈಸ್ಕೊಂಡು ಹೋಗಿ ಸಂಸಾರ ಮಾಡೋ ಥರದಲ್ಲಿ ಆಗಿದೆ ಪರಿಸ್ಥಿತಿ. 2-3 ತಿಂಗಳಿಂದ ಲೋನ್ ಕಟ್ಟಿಲ್ಲ, ಗಾಡಿದು ಮನೆ ಬಾಡಿಗೆಗಳು ಕಟ್ಟಿಲ್ಲ. ಎಲ್ಲ ಎಲ್ಲೋಗ್ಬೇಕು? ಸರ್ಕಾರ ಏನು ಮಾಡ್ತಾಯಿದೆ? ರಾಮಲಿಂಗಾರೆಡ್ಡಿಯವ್ರು ಏನು ಮಾಡ್ತಾಯಿದ್ದಾರೆ? ಏನೂ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಕೊನೆಗೂ ಆಟೋ ಡ್ರೈವರ್ಗಳನ್ನ ಬೀದಿಗೆ ತಂದು ಬಿಸಾಕ್ಬಿಟ್ರು. ನಾವು ಓಟಿ ಹಾಕಿಲ್ವಾ ಸಿದ್ದರಾಮಯ್ಯನವ್ರಿಗೆ? ಎಲ್ರಿಗೂ ಫ್ರೀ ಭಾಗ್ಯಗಳು ಕೊಟ್ಟರು, ನಮಗೆ ಫುಟ್ಪಾತ್ ಭಾಗ್ಯ ಕೊಟ್ಬಿಟ್ರು. ಏನು ಮಾಡೋದು ಹೇಳಿ? ಈಗ ಆಟೋ ಡ್ರೈವರ್ಗಳು ಎಲ್ಲೋಗ್ಬೇಕು ಇವಾಗ ದುಡಿಮೆ ಬಿಟ್ಟು? ಈಗ ಒಂದು ಕಡೆಯಿಂದ ತೊಂದರೆ ಆದರೆ ಓಕೆ ಅಂತ ಅನ್ಬೋದು. ಎಷ್ಟು ಕಡೆಯಿಂದ ತೊಂದರೆ ಇದೆ ಗೊತ್ತಾ ಇವತ್ತು ಆಟೋದವ್ರಿಗೆ? ಫ್ಲೀಟ್ ಗಾಡಿಗಳು ಬರ್ತವೆ ನೋಡೋ, ಕಾರು, ಅದರಿಂದ ತೊಂದರೆ ಇದೆ. ಬೈಕ್ಗಳಿಂದ ತೊಂದರೆ ಇದೆ. ಸರಿನಾ? ಫ್ರೀ ಬಸ್ ಬಿಟ್ಟರು, ಅದರಿಂದ ತೊಂದರೆ ಇದೆ. ಗ್ಯಾಸಿಂದ ತೊಂದರೆ ಇದೆ. ಎಲ್ಲ ಒಟ್ಟಾಗಿ ಹೇಗೆ ನಮ್ಮ ಮೇಲೆ ಸವಾರಿ ಮಾಡ್ತಾಯಿದೆ ಅಂತಂದರೆ, ನಮಗೆ ದುಡಿಮೆ ಇಲ್ಲ, ಆದಾಯ ಇಲ್ಲ.
ಏನು ಮಾಡಲಿ? ಇಂಥ ಸರ್ಕಾರ ನಮಗೆ ಬೇಕಾ? ಸರ್ಕಾರ ಬೇಕು ಅಂದರೆ ಆಟೋದವ್ರಿಗೆ ಏನಾರ ಹೆಲ್ಪ್ ಮಾಡ್ಬೇಕು ಅವರು. ನಿಮ್ಮ ಪ್ರಕಾರ ಯಾವ ಪಕ್ಷ ಯಾವುದು ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡ್ಬೋದು? ನಮಗೆ ಯಾವ ಸರ್ಕಾರನೂ ಬೇಡ. ನಾಯಕತ್ವ ಈ ಯಾಕೋ ಇಷ್ಟನೇ ಇಲ್ಲ. ಈ ಸರಿ ನಾನು ಓಟ್ ಕೇಳಕ್ಕೆ ಬಂದ್ರಂತೂ ಹಿಂದೆಗಡೆ ಸ್ಟಿಕ್ಕರ್ ಬರೆಸ್ತೀನಿ, ಓಟ್ ಕೇಳಕ್ಕೆ ಬಂದರೆ ಮೆಟ್ಟಿನಲ್ಲಿ ಹೊಡಿತೀನಿ ಅಂತ ಅಂದ್ಬಿಟ್ಟು. ಅವನು ಯಾವನೇ ಆಗಿರ್ಬೋದು, ಓಟ್ ಹಾಕೋದಕ್ಕೆ ನಾವು ಬೇಕು, ಸ್ಟಿಕ್ಕರ್ ಅಂಟಿಸೋದಕ್ಕೆ ನಾವು ಬೇಕು, ಮೈಕ್ ಕಟ್ಟೋದಕ್ಕೆ ನಾವು ಬೇಕು, ಎಲ್ಲದಕ್ಕೂ ನಾವು ಬೇಕು. ಇವ್ರಿಗೆ ಕನ್ನಡ ಅಂತ ಬಂದಾಗ ತಿಳಿಯೋದಕ್ಕೆ ನಾವು ಬೇಕು. ಇವತ್ತು ಬೀದಿ ಬಿದ್ದಿದ್ದೀವಲ್ಲ, ಯಾರು ಬೇಕು? ಯಾರೋ ಸೆಲೆಬ್ರಿಟಿ ಬರ್ತಾರೆ, 22 ಲಕ್ಷ ಕೊಡ್ತಾರೆ ಹೇಳಿ. ಇನ್ನಾರು ಒಬ್ಬರು ಬರ್ತಾರೆ, ಅದೇ ವಿನೋದ ರಾಜವರ ಯಾರೋ ಬರ್ತಾರೆ, ಅಕ್ಕಿ ಚೀಲ ಕೊಡ್ತಾರೆ, ಇಷ್ಟೇ. ಸರ್ಕಾರ ಏನು ಮಾಡ್ತಾ ಇಲ್ವಾ? ಇವಾಗ ಅವರೆಲ್ಲ ನಿಮಗೆ ಹಾಂ, LPG ಅವ್ರಿಗೆ ಕೊಟ್ಟಿದ್ದಾರೆ. ಒಂದ್ಸತಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದೇ ಸರ್ಕಾರ ಏನು ಮಾಡ್ತಾ ಇದೆ? ಅಲ್ಲ, ಸರ್ಕಾರ ಅದು ಕಾಣಿಸ್ತಾ ಇದೆ ಎಲ್ಲರ ಕಣ್ಣಿಗೆ. ಹಾಂ, ಬೇರೆ ಯಾರು ಹೆಲ್ಪ್ ಈಗ ಮಾಡ್ತಾರೆ? ಸರ್ಕಾರ ಬೇರೆ ಇನ್ಯಾರು help ಮಾಡಿಲ್ಲ. ಕೇಳಿ ಅಂತಾರೆ. ಹಾ. ನಾವು ಓಟ್ ಸೆಂಟ್ರಲ್ಗೆ ಹಾಕಿಲ್ಲ, ಸ್ಟೇಟ್ಗೆ ಹಾಕಿರೋದು ಓಟ್ನ. ನಾವು ಸಿದ್ದರಾಮಯ್ಯಗೆ ಹಾಕಿರೋದು ಓಟು, ನಾವು ಸೆಂಟ್ರಲ್ಗೆ ಹಾಕಿಲ್ಲ. ಮಾತಾದ್ರೆ ಮೋದಿ ಮೇಲೆ ಹೋಯ್ತಾರೆ. ಇವ್ರು ಮಾಡ್ಬೇಕು ತಾನೆ ಇವರು, ಅಲ್ವಾ? ನಾವು ಸೆಂಟ್ರಲ್ಗೆ ಓಟ್ ಹಾಕಿಲ್ಲ, ಸ್ಟೇಟ್ಗೆ ಹಾಕಿರೋದು. ರಾಜಕೀಯ ಯಾವ್ದು ನಡೀತಿರೋದು ಇಲ್ಲಿ? ಕಾಂಗ್ರೆಸ್ ಸರ್ಕಾರ ನಡೀತಿರೋದು. ಕಾಂಗ್ರೆಸ್ ಸರ್ಕಾರ ಮಾಡ್ಕೊಡ್ಬೇಕು ನಮಗೆ. ಮಾತಾಡ್ತಿರ ಗ್ಯಾಸ್ ಬಂದಿಲ್ಲ, ಸೆಂಟ್ರಲ್ ಪ್ರಾಬ್ಲಮ್ ಅಂದರೆ ಇವ್ರು ಮ್ಯಾನೇಜ್ಮೆಂಟ್ ಮಾಡಬೇಕು ಇವರು, ಅಲ್ವಾ? ಮತ್ತೆ ಇನ್ನೊಂದು ಏನು ಗೊತ್ತಾ, 2014 ಏನೋ ಸಿದ್ದರಾಮಯ್ಯ ಫಸ್ಟ್ ಟೈಮ್ CM ಆದರು. ಸಾಯ್ತಾ ಕೂತವ್ರು ಜನಗಳು, ಇವರು ರಾಜಕೀಯದಲ್ಲಿ ಒದ್ದಾಡ್ಕೊಂಡು ಕೂತಾರ ಅಲ್ಲಿ ದಾವಣಗೆರೆಯಲ್ಲಿ. ಇಲ್ಲಿ ಸಾಯ್ತಾ ಕೂತವ್ರು ಜನಗಳಲ್ಲಿ ಬಾಡಿಗೆಗಳಿಲ್ದಲೆ, ಅಲ್ವಾ? ದಾವಣಗೆರೆ ಇನ್ನು ಕಾಂಗ್ರೆಸ್ ಗೊತ್ತಿಲ್ಲ ಮೇಡಮ್, ಅದ್ರ ಬಗ್ಗೆ ಓಟ್ಗೂ ದಾವಣಗೆರೆ ಬಿಜೆಪಿ. ಯಾಕೆಂದ್ರೆ ಆಟೋ ಡ್ರೈವರ್ಗಳು ಸಾಪ. ಯಾಕೆ ಸರ್ ಬಿಜೆಪಿ ಯಾಕೆ? ಯಾಕೆ ಅಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇತ್ತೀಚೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ಅಂದ್ರೆ ಏನೂ ಮಾಡ್ತಾ ಇಲ್ಲ. ಫ್ರೀ ಬಿಟ್ಟು ಎಲ್ಲ free ಬಿಟ್ಟು ಹಾಳ್ ಮಾಡಿ ಕೊಟ್ರು. ಮಾಡಿಕೊಡ್ರತ್ತ. ಯಾರು ಒಬ್ಬ ಹಾಳ್ ಮಾಡ್ಬಿಟ್ಟಿದ್ದಾರೆ. ಗಾಡಿ ಗೊತ್ತಲ್ಲ. ನೀವೇನೋ ಇದು ಹೇಳ್ತಿದ್ರಿ 2014 ಅದು 14 ಏನೋ ಸಿದ್ದರಾಮಯ್ಯ ಫಸ್ಟ್ ಟೈಮ್ CM ಆದರು. ಅವಾಗ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬಂದರು, ತುಂಬ ಚೆನ್ನಾಗಿ ಬಂದರು. ನಮಗೆಲ್ಲ ತುಂಬ ಹೆಮ್ಮೆ ಆಯಿತು. ಬಟ್ ಸೆಕೆಂಡ್ ಟೈಮ್ CM ಆದಾಗ ತುಂಬ ವರ್ಸ್ಟಾಗಿ ಮಾಡ್ತಾಯಿದ್ದಾರೆ. ಎಷ್ಟು ವರ್ಸ್ಟಾಗಿ ಅಂತಂದರೆ ತುಂಬ ವರ್ಸ್ಟಾಗಿ ಮಾಡ್ತಾಯಿದ್ದಾರೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ಕ್ಯೂವಲ್ಲಿ ನಿಂತ್ಕೋಬೇಕು ಗಾಡಿ ಗ್ಯಾಸ್ ಹಾಕ್ಸೋಕ್ಕೆ. ಏನು ಮಾಡ್ತಾರೆ ಹೇಳಿ? 3 ಕಿಲೋ 4 ಕಿಲೋಮೀಟ್ರು 300 ರೂಪಾಯಿ ಬಾಡಿಗೆ ಹೊಡೆಯೋಕಾಲ. ತಿರ್ಗಾ ಗ್ಯಾಸ್ ಖಾಲಿ ಆಗಿರ್ತದೆ. ತಿರ್ಗಾ ಸ್ಟ್ಯಾಂಡ್ಗಾಗಿ ಎಲ್ಲ ಪೂರ್ತಿ ಗ್ಯಾಸ್ ಇಲ್ಲಿಂದ ಹುಡುಕಿಯೋಗಿ ಮೇಡಮ್. ಪೂರ್ತಿ ಒಂದು ಬಂಕಿಲ್ಲ, ಎಲ್ಲ ಕ್ಲೋಸು. ಬೆಳಗ್ಗೆ 6 ಗಂಟೆ ನಿಂತಿರೋದು, ಈಗ 2 ಗಂಟೆ ಗ್ಯಾಸ್ ಫಿಲ್ ಮಾಡ್ಕೊಂಬಂದಿದ್ದೀವಿ. ಇವಾಗ ಯೋಚನೆ ಮಾಡಿ ನೀವೇ. ಕಸ್ಟಮರ್ಸ್ ಹೆಂಗ್ ಚೆನ್ನಾಗಿ ಸಿಗ್ತಿದ್ದಾರೆ ಸರ್? ಎಲ್ಲಿ ಇಲ್ಲ, ಮೇಡಮ್? customers ಇಲ್ಲ. ಕಸ್ಟಮರು Customers ಎಲ್ಲ divert ಆಗಿದ್ದಾರೆ. ಸೀದಾ ಹೋಯ್ತಾರೆ, ಬಸ್ ಹತ್ಕೊಂಡು ಹೋಯ್ತಾರೆ. ಮೆಜೆಸ್ಟಿಕ್ ಹೋಗಿ 4 ಬಸ್ ಹೋಗೋಣ ಬನ್ನಿ ಅಂತಾರೆ ಅವರು. ಈಗ ಓಲಾ ಪ್ರೈಸು ಜಾಸ್ತಿ ಮಾಡಿಲ್ಲ, ಏನೈತೆ ಅದೇ ಮಾಡಿದ್ದಾರೆ. ಈಗ 15 ಕಿಲೋಮೀಟರ್ 16 ಕಿಲೋಮೀಟರ್ ಮೈಲೇಜ್ ಬರ್ತದೆ, 120 ರೂಪಾಯಿ ಲೀಟ್ರ್ ಗ್ಯಾಸು. ಹಿಂಗೆ ಹೋಗಿ ಬಂದರೆ ಗ್ಯಾಸ್ ಖಾಲಿ ಆಗೋಯ್ತದೆ. ಓಲಾ ಪ್ರೈಸು ಜಾಸ್ತಿ ಇಲ್ಲ, ಇರೋ ರೇಟೇ. ಹಿಂಗಾರು ಹೆಂಗೆ ಬಾಡಿಗೆ ಹೊಡಿತಾರೆ? ಹೆಂಡತಿ ಮಕ್ಳು ಹೆಂಗೆ ಸಾಕ್ತೀರ ಹೇಳಿ ನೀವು, ಅಲ್ವಾ? ಇಲ್ಲ, ಅದನ್ನು ಓಲಾ ರ್ಯಾಪಿಡನ್ನು ಓಡಿಸ್ತಾ ಇರೋದು. ಅದೇ ಮಾಮೂಲಿ ಮಿನಿಮಮ್ ಓಡಿಸ್ತಾ ಇರೋದು. ಏನಿಲ್ಲ ಮೇಡಮ್, ಮುಂಚೆ ಏನು ಪ್ರೈಸ್ ಕೊಡ್ತಾರೆ ಅದೇ ಪ್ರೈಸಾಗಿ ಕೊಡ್ತಿರೋದು. ಈಗ ಇಲ್ಲಿ ಪಿಕಪ್ ಮಾಡಿ ಇಲ್ಲಿ ಡ್ರಾಪ್ ಪಿಕಪ್ ಅಂದ್ರೆ ಅಲ್ಲಿರುತ್ತೆ 2 ಕಿಲೋಮೀಟ್ರು, 40 ರೂಪಾಯಿ ಬಾಡಿಗೆ. ಇಲ್ಲಿಂದ 2 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗಿ ಯೂ ಟರ್ನ್ ಮಾಡ್ಕೊಂಡು ಅಲ್ಲಿ ಬರಬೇಕು. ಅಲ್ಲಿಂದ 3 ಕಿಲೋಮೀಟ್ರ್ ಪಿಕಪ್ ಇರುತ್ತೆ, 50 ರೂಪಾಯಿಗೆ 5 ಕಿಲೋಮೀಟ್ರ್ ಸುತ್ತಾಕ್ಬೇಕು ನಾವು. ನೀವೇ ಯೋಚನೆ ಮಾಡಿ. ಈಗ ಓಲಾ ಊಬರ್ ಅವರು ಇದ್ರೂ ಏನು ಇಲ್ಲ. ತೊಂದರೆ ಆಗ್ತಾ ಇರೋದು ಓಲಾ ಒಬ್ಬರಿಂದಲೇ ಅವರಿಂದನೇ ತೊಂದರೆ ನಮಗೆ. ಅವರಿಗೋಸ್ಕರನೇ ವರ್ಕ್ ಮಾಡ್ತಿರೋದು. ಇಲ್ಲ ಮೇಡಮ್, ಎಲ್ಲ ಬಿಟ್ಬಿಡ್ತೀವಿ ಇವಾಗ, ಎಲ್ಲ ಬಿಟ್ಬಿಡ್ತೀವಿ ಇವಾಗ. ಅವರಿಂದನೇ ತೊಂದರೆ ಆಗ್ತಾ ಇರೋದು ನಮಗೆ. ಕರೆಕ್ಟಾಗಿ ಈ ಅಗ್ರಿಗೇಟರ್ ಕಂಪ್ನಿ ಇದೆಯಲ್ಲ, ನಮಗೆ ವಾಸ್ತವವಾಗಿ ಹೇಳ್ಬೇಕು ಅಂತಂದರೆ ಅಗ್ರಿಗೇಟರ್ ಕಂಪ್ನಿಗಳು ಇದೆಯಲ್ಲ, ಇದರಿಂದನೇ ತೊಂದರೆ ಆಗ್ತಾ ಇರೋದು ಆಟೋ ಡ್ರೈವರ್ಗಳಿಗೆ. ಬೇರೆ ಇನ್ಯಾವುದ್ರೂ ಅಷ್ಟಾಗಿ ತೊಂದರೆ ಆಗ್ತಾ ಇಲ್ಲ. ಫ್ರೀ ಬಸ್ ಬಿಟ್ರಲ್ವಾ, ಅಗ್ರಿಗೇಟರ್ ನಿಲ್ಲಿಸ್ಬಿಡ್ಲಿ, ಪರವಾಗಿಲ್ಲ, ಸರಿನಾ, ನಡೀತದೆ ನಮ್ಮ ಜೀವನ. ಬಟ್ ಫ್ರೀ ಬಸ್ನೂ ಬಿಟ್ಟರು ಇಲ್ಲಿ ಅಗ್ರಿಗೇಟರ್ ಏನು ಮಾಡಿದ್ರು, ಎಲ್ಲ ಫ್ಲೀಟ್ ಗಾಡಿಗಳನ್ನ, ಕಾರ್ಗಳನ್ನ, ಕೇರಳ ಡ್ರೈವರ್ಗಳನ್ನ ತಂದು ಹಾಕೊಂಡ್ರು. ಕಡಿಮೆ ರೇಟು ಬೈಕ್ಗಳು ಬುಕ್ ಮಾಡ್ತಾರೆ, ಬೈಕ್ಗಳಲ್ಲಿ ಹೋಗ್ತಾರೆ. ಆಟೋಗೆ ಯಾರು ಹತ್ತುತ್ತಾರೆ? 10 ರೂಪಾಯಿ ಕಡಿಮೆ ಕೊಡಿ ಅಂತಲೂ ಕೂಡ ಆಟೋ ಬರ್ತಾಯಿಲ್ಲ. ಆಟೋದವ್ರು 10 ರೂಪಾಯಿ ಜಾಸ್ತಿ ಕೇಳ್ತಾರೆ ಅಂದ್ರಲ್ಲ, ಆಟೋದವ್ರು 10 ರೂಪಾಯಿ ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರಲ್ವಾ, 10 ರೂಪಾಯಿ ಕಡಿಮೆ ಕೊಡಿ ಕೂಡ ಇವತ್ತು ಯಾರು ಬರ್ತಾಯಿಲ್ಲ. ಆಟೋ ಯೂನಿಯನ್ನು ದಯವಿಟ್ಟು ಬೇಡ ಸರ್, ಅದ್ರ ಸುದ್ದಿ, ಯೂನಿಯನ್ನವ್ರ ಸುದ್ದಿ ನಮಗೆ ಬೇಡ. ಯೂನಿಯನ್ಗಳು ಕರೆಕ್ಟಾಗಿದ್ದ ಅಂತ ನಾವಿವತ್ತು ಬೀದಿಗೆ ಬೀಳ್ತಿರ್ಲಿಲ್ಲ. ಏನಕ್ಕೂ ಬಂದಿಲ್ಲ. ಬೇರೆ ಯಾರು ಸಹಾಯ ಮಾಡ್ತಿರ್ತಾರೆ? ಹೆಂಗೆ ಜನ ಸಿಕ್ಕೋರು ಯಾರಾದ್ರೂ ಅರ್ಥ ಮಾಡ್ಕೊಂಡು ಎಕ್ಸ್ಟ್ರಾ ಕೊಡ್ತಿದಾರ ನಿಮಗೆ? ಅದು ಪ್ಯಾಸೆಂಜರ್ಸು ಕೆಲವರು ಅರ್ಥ ಮಾಡ್ಕೊಂಡು ಕೆಲವರು ಏನು ಮಾಡ್ತಾರೆ, ಒಂದು 50, 60, 100 ಈ ಥರ ಕೊಡ್ತಾರೆ ಎಕ್ಸ್ಟ್ರಾ. ಇಲ್ಲ ಅಂತಾನೆ ಕೆಲವ್ರು ಯಾಕೆ ಇಲ್ಲ, ಸರ್ಕಾರನ ಕೇಳಿ ಹೋಗ್ಬಿಟ್ಟು ಯಾರು ಕೊಡಲ್ಲ ಮೇಡಮ್ ಅಂತ ಹೇಳ್ತಾರೆ. ಹೋಯ್ತಾರೆ 10 ರೂಪಾಯಿ ಜಾಸ್ತಿ ಕೊಡಿಯಾರ ಕೊಡಲ್ಲ, ಬಸ್ಸಲ್ಲಿ ಹೋಯ್ತು ಬಿಡಿ ಅಂತಾರೆ. ಏನು ಮಾಡ್ತೀರಾ? ಓಟ್ ಕೇಳಕ್ಕೆ ಬಂದರೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಅಂದ್ಬಿಡ್ತೀನಿ, ಸ್ಟಿಕ್ಕರ್ ಕಟಿಂಗ್ ಮಾಡ್ತೀವಿ. ಓಪನ್ ಚಾಲೆಂಜ್ ಇದು.
ಏನೋ ಓಟ್ ಕೇಳಕ್ಕೆ ಬಂದರೆ ಮೆಟ್ಟಲ್ಲಿ ಹೊಡಿತೀವಿ ಅಂತ ಅಂದ್ಬಿಟ್ಟು ಹಾಕಿಸ್ತೀವಿ, ಕಳ್ಕೊಬಿಟ್ಟಿದ್ದೀವಿ. ಇಲ್ಲ ಭರವಸೆ ಇಲ್ಲವೇ ಇಲ್ಲ. ಆ ರಾಮಲಿಂಗಾರೆಡ್ಡಿ ಅವರು ಪಾಪ ನಮ್ಮ ಕಡೆ ಇದ್ದೀವಿ ಅಂತಂದರು, ಎಲ್ಲ ವೇಸ್ಟ್, ಎಲ್ಲ ಬೋಗಸ್ಸು. ಏನು ಮಾಡಿದ್ರು? ಏನು ಮಾಡಲಿಲ್ವಲ್ಲ. ಕೊನೆಗೂ ಬೀದಿಗೆ ಬಿದ್ವಲ್ಲ. ಬಿ ಜೆ ಪಿ ಇದ್ದಾಗಲೂ ಬೀದಿಗೆ ಬಿದ್ದಿದ್ದು, ಕಾಂಗ್ರೆಸ್ನವ್ರು ಬಂದಮೇಲೆ ಬೀದಿಗೆ ಬಿದ್ದಿದ್ದೀವಿ. ನಾಳೆ ಇನ್ನೊಬ್ಬ ಬರ್ತಾನೆ, ಉದ್ಧಾರ ಆಗಲ್ಲ. ಅದಕ್ಕೆ ನಮಗೆ ಸರ್ಕಾರಗಳೇ ಬೇಕಾಗಿಲ್ಲ, ವೋಟಿಂಗು ಬೇಕಾಗಿಲ್ಲ. ವೋಟರ್ ಐಡಿನ ಅರ್ದು ಬಿಸಾಕ್ತೀವಿ ಅಲ್ವಾ? ಒಟ್ನಲ್ಲಿ ಈ ಸತಿ ವೋಟ್ ಮಾಡಕ್ ರೆಡಿ ಇಲ್ಲ. ಇಲ್ಲ, ರೆಡಿ ಇಲ್ಲ. ಬೇರೆ ಯಾರಾದ್ರೂ ನಂಬಿಕಸ್ಥರು ಬಂದ್ರೆ ನಂಬಿಕೆ ಯಾರಿದ್ದಾರೆ ತೋರಿಸಿ. ಹಾಗಾದರೆ ಹಂಗಲ್ಲ, ಈಗ ಯಾರಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಲ್ತೀವಿ, ನಿಮಗೆ ಭರವಸೆ ಕೊಡ್ತೀವಿ, ಇನ್ನೋರು ಯಾರಾದ್ರೂ ಬರ್ತಾರೆ, ನಾಳೆ ದಿನ ಅದನ್ನೇ ಮಾಡ್ತಾರೆ ಅವರು. ಎಲ್ಲ ಅದು ನೀವು ಯಾರಿಗೂ ಸಪೋರ್ಟ್ ಮಾಡಲ್ಲ ಇನ್ನು. ಯಾಕಂದ್ರೆ ಹೋಯ್ತು, ಭರವಸೆ ಕಳ್ಕೊಬಿಟ್ಟಿದ್ದಾರೆ. ಏನೇ ರಾಜಕೀಯ ಅನ್ನೋದು ಇದೆಯಲ್ಲ, ಸರ್ಕಾರಗಳು ಅನ್ನೋದು ಇದೆಯಲ್ಲ, ಅವರು ಅವ್ರ ಮಕ್ಕಳು, ಅವ್ರ ಕುಟುಂಬಗಳು, ಅವ್ರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಇಂಥವ್ರಷ್ಟೇ ಬೆಳೀತಾ ಇದ್ದಾರೆ ವಿನಃ ನಮ್ಮಂಥವ್ರು ಬೆಳೀತಾ ಇಲ್ಲ. ನಮ್ಮಂಥವ್ರು ತುಳಿತಾ ಇದ್ದಾರೆ ನಮ್ಮನ್ನು ಹಾಕ್ಕೊಂಡು. ಅದು ಅಗ್ರಿಗೇಟರ್ಗಳ ಮುಖಾಂತರನೇ ತುಳಿತಾ ಇದ್ದಾರೆ ಹಾಕ್ಕೊಂಡು. ಅವ್ರನ್ನ ಮುಂದೆ ಬಿಟ್ಕೊಂಡು ಇವ್ರು ಹಿಂದೆ ಸೇರ್ಕೊಂಡು ತುಳಿತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗೆ ನೀವು ಕಾನೂನು ಮಾಡಿ, ನೀವು ಕಾನೂನು ಮಾಡೋವರೆಗೂ ಸ್ಟಾಪ್ ಮಾಡಿ. ಕಾನೂನು ಮಾಡಿಬಿಟ್ಟು ಅದನ್ನು ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತು. ಅದನ್ನು ಪಾಲಿಸ್ತಾವ್ರ ಅವಾಗಲೇ? ಪಾಲಿಸ್ತಾ ಇಲ್ಲ. ಅಷ್ಟಕ್ಕೆ ತಿಳ್ಕೊಬೇಕು, ಇವ್ರು ಯಾರೂ ಕಾನೂನು ಪಾಲನೆಯಲ್ಲಿ ಇಲ್ಲ, ಕಾನೂನನ್ನ ಪಾಲಿಸ್ತಾ ಇಲ್ಲ. ಸಪೋರ್ಟ್ ಯಾರು? ಡಿಪಾರ್ಟ್ಮೆಂಟ್ ಯಾರು ಕೇಳ್ತಾರೆ? ಯಾವ ಆರ್ ಟಿ ಒ ಪೊಲೀಸು ಯಾರು ಕೇಳ್ತಾರೆ? ಎಲ್ಲ ನಮಗೇನೆ ಬೈತಾರೆ, ಎಲ್ಲ ನಮಗೆ ಇದು ಮಾಡ್ತಾರೆ. ಏನು ಮಾಡ್ತಾರೆ? ಆಟೋದವ್ರು ಸರಿಯಿಲ್ಲಪ್ಪ ಅಂತ ಅಂದ್ಬಿಟ್ಟು. ನೋಡಿ, ಕಾನೂನೇ ಅವರು ತುಳಿತಾ ಇದ್ದಾರೆ ಅಂತಂದರೆ ಇನ್ನು ನಮಗೆ ಬೆಲೆ ಕೊಡ್ತಾರಾ? ಆಟೋದವ್ರಿಗೆ ಕಾನೂನಿಗೆ ಬೆಲೆ ಕೊಡ್ತಾಯಿಲ್ಲ, ನ್ಯಾಯಾಲಯಕ್ಕೆ ಬೆಲೆ ಕೊಡ್ತಾಯಿಲ್ಲ ಅವರು. ಇಷ್ಟೊಂದು ಸಂಘಟನೆಗಳಿದಾವಲ್ಲ, ಈಗ ಅರ್ಜಿ ಹಾಕ್ಬೋದಲ್ವಾ? ಒತ್ತಡ ತರ್ಬೋದಲ್ವಾ? ಅರ್ಜಿ ಹಾಕ್ಬಿಟ್ಟು ಅದನ್ನು ಮಾಡ್ತಾಯಿಲ್ಲ. ಪಾಪ ಏನೋ ನಂಬಿ ಫ್ಯಾಮಿಲಿ ಇದ್ದಾರೆ ಅಂದ್ಬಿಟ್ಟು ಹೊಸ ಗಾಡಿ ಹಾಕೋರೆ. ಇನ್ನು ಮುಂದಿನ ಭವಿಷ್ಯ ಅವ್ರಿಗೆ ಏನಂತೂ ಗೊತ್ತಿಲ್ಲ ಅಷ್ಟೇ. 7 ತಿಂಗಳ ಮೇಲೆ 10 ದಿನ ಆಗೋಯ್ತು, ಗಾಡಿ ಲೋನ್ ಕಟ್ಟಿಲ್ಲ. ನಾಳೆ ಸೀಜಿಂಗ್ ಬರ್ತಾರೆ, ಗಾಡಿ ಕೊಟ್ಟು ಕಳಿಸ್ಬೇಕು ಕೀನ. ಇಲ್ಲಿ ಅವರು ಸೀಜಿಂಗ್ ಲೆಟ್ರ್ ಕೊಡ್ತಾರೆ, 1000 ರೂಪಾಯಿ. 2000 ಬಡ್ಡಿ ಸಾಲ ತಂದ್ಬಿಟ್ಟು ಗಾಡಿ ಬಿಡಿಸ್ಕೊಬರ್ಬೇಕು. ಇದೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೆ. ಹಾಂ, ಯಾವ ಆಟೋಗಳು ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ, ಅವರು ಸರ್ಕಾರ ಮಾಡಲ್ಲ ಇದನ್ನು. ಸರ್ಕಾರ ಆಟೋದವರು ಅಂತಲೇ ಏನೂ ಮಾಡಲ್ಲ. ಆಟೋದವರು ಅಂತಲೇ ಹೇಳಿದ್ವಲ್ಲ ಸರ್, ತುಂಬ ನೆಗ್ಲಿಜೆನ್ಸಿ. ಆಟೋದರಿಂದ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಸಂಸಾರಗಳು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಆಟೋ ಉದಾಹರಣೆ, ಒಂದು ಆಟೋ ಶೋರೂಮ್ನಿಂದ ತರಬೇಕಾದ್ರೆ ಶೋರೂಮ್ಗೆ ನಾವು ವ್ಯಾಪಾರ ಮಾಡ್ತೀವಿ, ಡೀಲರ್ಗೆ ವ್ಯಾಪಾರ ಮಾಡ್ತೀವಿ, ಟಾಪ್ ರೂಪಿಂಗ್ ವ್ಯಾಪಾರ ಮಾಡ್ತೀವಿ, ಏನೇ ಟಿಂಕ್ರಿಂಗ್ನ ವ್ಯಾಪಾರ ಮಾಡ್ತೀವಿ, ಮೀಟ್ರನ್ನ ವ್ಯಾಪಾರ ಮಾಡ್ತೀವಿ. ಹೇಳಿ, ಇದು ಹೊಡಿತಾರೆ ಗೊತ್ತಾ? ಅದನ್ನು ಗ್ರೀಸ್ ತುಂಬ್ತಾರಲ್ಲ, ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ಅವ್ನಿಗೂ ವ್ಯಾಪಾರ ಕೊಡ್ತೀವಿ. ಎಷ್ಟು ಫ್ಯಾಮಿಲಿ ಬರುತ್ತೆ ಒಂದು ಆಟೋ ಕೆಳಗಡೆ? ಎಷ್ಟು ಬರುತ್ತೆ? ಒಂದು 5 ರಿಂದ 6 ಫ್ಯಾಮಿಲಿ ಬರುತ್ತೆ. ಪ್ರಯಾಣಿಕರು ಹೌದು, ಅವರಿಂದ ನಾವು ಅದೇ ಅವರು ಸೇಫ್ ಆಗಿರ್ತಾರಲ್ಲ, ಅವರು ಸೇಫ್ ಆಗಿರ್ತಾರೆ. ಅಂದರೆ ಒಂದು ಆಟೋಯಿಂದ 5 ರಿಂದ 6 ಫ್ಯಾಮಿಲಿ, 6 ಕುಟುಂಬ ಒಂದು ಆಟೋಯಿಂದ ಜೀವನ ಸಾಗುತ್ತಾ ಇದೆ. ಬಟ್ ಇದು ಯಾರಿಗೂ ಅರ್ಥನೇ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಹೇಳೆ, ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.